ಯುಗಾದಿ ಲಂಚ್ ತಿನ್ನಕ್ಕೆ ಹೊಂಟೀನಿ ಇಂಡಿಯನ್ ರೆಸ್ಟೋರೆಂಟಿಗೆ ಜರ್ಮನಿ ಒಳಗೆ. ಹೋಳಿಗೆ ನೋಡ್ರಿ ಜರ್ಮನಿ ಒಳಗೆ ಫುಲ್ ಹ್ಯಾಪಿ. ಇದು ನಾವು ವೆಬ್ ಸೀರೀಸ್ ಒಳಗದ ನೋಡ್ತಿದ್ವಿ, ಇಲ್ಲಿ ಡೈರೆಕ್ಟ್ ನೋಡೋದು. ಲೆಟ್ಸ್ ಗೋ. ಇವತ್ತು ಫುಲ್ ರೆಡಿಯಾಗಿ ಸ್ಪೆಷಲ್ ಲಂಚ್ ತಿನ್ನಕ್ಕೆ ಹೊಂಟೀನಿ. ಮಧ್ಯಾಹ್ನದ ಊಟ, ಯುಗಾದಿಯ ಪ್ರಯುಕ್ತ ಹೋಳಿಗೆ ಊಟ ಮಾಡಕ್ಕೆ ಹೊಂಟೀನಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ನೋಡಿದ್ನಿ, ಒಂದು ರೆಸ್ಟೋರೆಂಟ್ ಇತ್ತು ಹಾಂಬುರ್ಗ್ ಒಳಗೆ. ಸೊ ಹೋಗಿ ನೋಡಬೇಕು ಹೆಂಗಿರುತ್ತೆ ಅಂತ ಹೊಂಟೀನಿ. ಇಂಡಿಯನ್ ರೆಸ್ಟೋರೆಂಟ್ ಐತಿ, ಕರ್ನಾಟಕ ರೆಸ್ಟೋರೆಂಟ್ ಐತಿ. ಮೇನ್ಲಿ ಹೋಳಿಗೆ ಊಟ ತಿನ್ನಕ್ಕೆ ಹೊಂಟೀನಿ. ಲೆಟ್ಸ್ ಗೋ. ಇವತ್ತು ಸಂಡೇ ಐತಿ, ಯಾರೊಬ್ಬರೂ ಇಲ್ಲ. ಸಂಡೇ ಅಂದ್ರೆ ಒಂದು ಟೈಪ್ ಲಾಕ್ಡೌನ್ ಇದ್ದಂಗೆ, ಒಬ್ಬರು ಕಾಣಂಗೆ ಇಲ್ಲ ಹೊರಗೆ. ಆ್ಯಕ್ಚುಲಿ 2 ದಿನದ ಹಿಂದಿತ್ತು ಯುಗಾದಿ, ಬಟ್ ಇವತ್ತು ಸಂಡೇ ಐತಿ. ಇವತ್ತು ಸ್ಪೆಷಲ್ ಲಂಚ್ ಇಟ್ಟಿದ್ರು ಯುಗಾದಿ ಪ್ರಯುಕ್ತ. ನೋಡೋಣ ನಡ್ರಿ. ಇವಾಗ ಸ್ನೋಫಾಲ್ ಎಲ್ಲ ಮುಗಿದು ಎಲ್ಲ ರೋಡ್ಗಳ ಸೈಡ್ ಏನು ಹುಲ್ಲು ಇರ್ತೈತಿಲ್ಲ, ಈ ಟೈಪ್ ಎಲ್ಲ ಕಡೆ ಮಸ್ತಂಗಿ ಹಂಗೆ ಅದನ್ನೆಲ್ಲ ನೋಡ್ಕೊತ ಹೋದ್ರೆ ಸ್ವರ್ಗದಾಗ ಹೊಂಟಿನೇನೋ ಅನ್ನಿಸ್ಬಿಡ್ತೈತಿ. ಎಲ್ಲ ಮಸ್ತ್ ಹೂಗಳ ಎಲ್ಲ ಭಾರಿ ಇರ್ತೈತಿ ಲುಕ್. ಮ್ಯಾಲಿದ್ದದ್ದು ಗಿಡಗಳು ಯಾಕೆ ಒಣಗ್ಯಾವು ಅಂತ ಕೇಳಬೇಡ್ರಿ, ಇನ್ನೂ ಅವು ಸ್ನೋಫಾಲ್ದಿಂದ ರಿಕವರಿ ಆಗಿಲ್ಲ. ರಿಕವರಿ ಆಗ್ತಾವೆ, ನೋಡ್ತೀರಿ ಆಮೇಲೆ. ಎಲ್ಲಿ ಹೋದ್ರೂ ಒಂದೊಂದು ರೂಟ ಸಿಗುವತ್ತಾಗೈತಿ. ಬಸ್ ಒಳಗೆ ಟ್ರಾವೆಲ್ ಮಾಡಿ ಎಷ್ಟು 1 hour ಟ್ರಾವೆಲ್ ಮಾಡಿ ಬಂದೀನಿ. ಆಮೇಲೆ ಒಂದು 10 minutes ವಾಕ್ ಐತಿ. 10 minutes ವಾಕ್ ಮಾಡ್ಕೊತ ಹೊಂಟೀನಿ. ಗೂಗಲ್ ಮ್ಯಾಪ್ ಹಾಕೀನಿ, ಆಲ್ರೆಡಿ ಸೀಟ್ ರಿಸರ್ವ್ ಮಾಡೀನಿ. ನೋಡೋಣ. ಸೊ ನಾವು ವಿ ಆರ್ ಇನ್ ದ ರೆಸ್ಟೋರೆಂಟ್, ಕರ್ನಾಟಕ ರೆಸ್ಟೋರೆಂಟ್. ಉಗಾದಿ ಲಂಚ್, ಹೋಳಿಗೆ ಮೆನ್ಯೂದಾಗ ಹೋಳಿಗೆ ನೋಡಿ ಫುಲ್ಲು ಖುಷಿ ಆಯ್ತು. ಹೋಳಿಗೆ ತಿನ್ಬೋದಲ್ಲ ಫೈನಲಿ ಅಂತ ವೇಟಿಂಗ್. ಸೊ ಸ್ಟಾರ್ಟ್ ದ ಲಂಚ್ ವಿತ್ ಹೋಳಿಗೆ. ಹೆಂಗೆ ಮಾಡ್ಯಾರ ಟೇಸ್ಟ್ ಮಾಡೋದು. ಹೋಳಿಗೆ ಮಾತ್ರ ಮ್ಯಾಲೆ ತುಪ್ಪ ಹಾಕಿ ಫುಲ್ಲು ರೆಡಿ ಮಾಡಿದ್ರು. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇತ್ತು. ಸೇಮ್ ನಮ್ಮ ಇಂಡಿಯಾದಾಗ ಹೆಂಗೆ ಕೊಡ್ತಾರಲ್ಲ ಅದೇ ರೀತಿ ಇಂಡಿಯಾದಾಗ ಮನೆಯಾಗ ಹೆಂಗೆ ಮಾಡ್ತಾರಲ್ಲ, ನಮ್ಮ ಮನ್ಯಾಗ ಮಾಡಿದಂಗೆ ಇತ್ತು ಸೇಮ್. ಭಾರಿ ಟೇಸ್ಟ್ ಇತ್ತು. ಜಾಸ್ತಿ ಸ್ವೀಟ್ ಇಲ್ಲ, ನನಗಂತೂ ಫುಲ್ ಲೈಕ್ ಆಯ್ತು. ಅದರ ಒಂದೇ ಹೋಳಿಗೆ ಕೊಟ್ಟಿದ್ರು, ಇನ್ನೊಂದು ಕೊಡೋದ್ರೆ ಲಂಚ್ ಜೊತೆ ಒಂದೇ ಬರ್ತೈತಿ ಅಂತ ಹೇಳಿದ್ರು. ಬಿಡಲಿಲ್ಲ, ಅದನ್ನ ಎಲ್ಲ ತಿನ್ನಿ. ಆಮೇಲೆ ಅದ್ರ ಜೊತೆ ವೆರೈಟೀಸ್ ಇನ್ನೂ ಜಾಸ್ತಿ ಕೊಟ್ಟಿದ್ರು ಮೆನ್ಯೂದಾಗ. ಸೊ ಎಲ್ಲ ಮಸ್ತಿದ್ದು ಟೇಸ್ಟ್. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನಾ ಅಲ್ಲೇ ಕರ್ನಾಟಕದಾಗ ಯಾವುದೋ ಒಂದು ಹೋಟೆಲ್ದಾಗ ಕುಂತು ಊಟ ಮಾಡತ್ತೀನಿ ಅಂತ ಫೀಲ್ ಆಗತ್ತಿತ್ತು. ಯಾಕಂದ್ರೆ ಬಾಜು ಮಾತಾಡೋರು ಎಲ್ಲ ಕನ್ನಡದಾಗ ಮಾತಾಡತ್ತಿದ್ರು. ಫುಲ್ ಖುಷಿ ಆಯಿತು. ಮಸ್ತಾಗಿ ಎಂಜಾಯ್ ಮಾಡಿದ್ನಿ ಲಂಚ್. ಮಜ್ಜಿಗೆನೂ ಕೊಟ್ಟಿದ್ರು. ಮಜ್ಜಿಗೆ ಕೂಡ ಶಾಂತ ಆಗಿಬಿಡ್ತು ಒಂದ್ಸಲ. ನೋಡ್ರಿ ಮೆನ್ಯೂದಾಗ ಹೆಂಗೈತೆ ಅನ್ನೋದು. ನುಗ್ಗಿಕಾಯಿ ಸಾರ, ಅನ್ನ ಕಟ್ಟಿ ಫುಲ್ ಪ್ಲೇಟ್ ಎಲ್ಲ ಖಾಲಿ ಆದರೂ ಇನ್ನೂ ಬೇಕು ಅನ್ನಿಸ್ಲತ್ತಿತ್ತು. ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿತ್ತು. ಸೂಪರ್, ಇಟ್ಸ್ ರಿಯಲಿ ಸೂಪರ್. ಈ ಫೋಟೋದಾಗ 2nd ನಂಬರ್ ಅದಾರಲ್ಲ ಮೇಡಮ್, ಅವರ ಮಾಡಿದ್ರು ಹೋಳಿಗೆ ಭಾರಿ ಮಾಡಿದರು. ಇವರೆಲ್ಲ ಕರ್ನಾಟಕದವ್ರ, ಮೈಸೂರು, ಚನ್ನಪಟ್ಟಣ, ಬೆಂಗಳೂರು ಆ ಸೈಡ್ದವ್ರು ಅದಾರ. ಎಕ್ಸಾಕ್ಟ್ ನನ್ನ ಬಾಜು ನಿತ್ತಲ್ಲ ಅವ ಬೆಳಗಾವ್ದವ. ಒಂದು ಅರ್ಧ ತಾಸು ತನಕ ಮಾತಾಡ್ಕೊಂತ ನಿಂತೀವಿ ನಾವೆಲ್ಲರೂ. ಸೊ
ಭಾರಿ ಖುಷಿ ಅನ್ನಿಸ್ತು. ಯಾಕಂದ್ರೆ ಇಲ್ಲಿ ಬಂದು ಕನ್ನಡ ಕೇಳೋದು ಅಂದ್ರೆ ಒಂಥರ ಅದು ಬೇರೆ ಫೀಲ್ ಬರುತ್ತೆ. ಸೊ ಫೈನಲಿ ಮಸ್ತಂಗೆ ಲಂಚ್ ಮಾಡಿ ವಾಪಸ್ ಹೊಂಟಿದ್ನಿ. ಅವಾಗ ಹುಡುಗರು ಆಟ ಆಡತ್ತಿದ್ರು ನೋಡಿದ್ನಿ. ಇದನ್ನೆಲ್ಲ ನೆಟ್ಫ್ಲಿಕ್ಸ್ ವೆಬ್ ಸೀರೀಸ್ ಒಳಗೆ ನೋಡ್ತಿದ್ನಿ. ಇಲ್ಲಿ ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಅದನ್ನು ಮಾಡಿ ಹಾಕೀನಿ. ಸೊ ಟೋಟಲಿ ಇವತ್ತಿಂದ ಯುಗಾದಿ ಇಂಟ್ರೆಸ್ಟಿಂಗ್ ಇತ್ತು, ಎಕ್ಸೈಟೆಡ್ ಇದ್ನಿ. ಅದು ರೀಚ್ ಆಯ್ತು. ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ಹೋಳ್ಗೆ ತಿಂದು ಖುಷಿ ಅನಿಸ್ಲಾಯ್ತು. ಮನ್ಯಾಗ ತಿನ್ನೋದು ಒತ್ತಾಯ ಮಾಡ್ತಾರೋ, ಆದರೆ ಆ ಟೈಮ್ದಾಗ ತಿನ್ನಕ್ಕೆ ಆಗಂಗಿಲ್ಲ. ಇಲ್ಲಿ ಬಂದ ಬಳಿಕ ಎಲ್ಲ ಮಿಸ್ ಮಾಡ್ಕೊಳ್ಬೇಕೈತಿ. ಸೊ ಇದಾಗಿತ್ತು ಇವತ್ತಿಂದ ನಮ್ಮ ಜರ್ನಿ. ಥ್ಯಾಂಕ್ ಯು.